ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ವಸುದೇವ ಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಶ್ರೋತೃಗಳಿಗೆ ಶ್ರೀ ನರಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮದ್ ಭಾಗವತದ ಷಷ್ಠ ಸ್ಕಂದದಲ್ಲಿ ವಿಶ್ವರೂಪನು ದೇವೇಂದ್ರನಿಗೆ ನಾರಾಯಣ ಕವಚವೆಂಬ ಮಂತ್ರವನ್ನು ಉಪದೇಶಿಸಿದುದು ಎಂಬ 8ನೆಯ ಅಧ್ಯಾಯಕ್ಕೆ ಸ್ವಾಗತ. ಇದನ್ನು ಕೇಳಿ ಪರೀಕ್ಷಿದ್ರಾಜನು ತಿರುಗಿ ಶುಕಮುನಿಯನ್ನು ಕುರಿತು, ಓ ಮಹರ್ಷಿ, ಸಹಸ್ರಾಕ್ಷನಾದ ದೇವೇಂದ್ರನು ಯಾವ ಮಂತ್ರ ಬಲದಿಂದ ಶತ್ರು ಸೈನ್ಯಗಳೆಲ್ಲವನ್ನೂ ಲೀಲೆಯಿಂದಲೇ ಜಯಿಸಿ ತ್ರೈಲೋಕ್ಯಾಧಿಪತ್ಯವನ್ನು ಅನುಭವಿಸಿದನು, ಆ ನಾರಾಯಣ ಕವಚವೆಂಬ ಮಂತ್ರವಿದ್ಯೆಯನ್ನು ನನಗೂ ದಯವಿಟ್ಟು ಉಪದೇಶಿಸಬೇಕು ಎಂದನು. ಅದಕ್ಕೆ ಆ ಶುಕನು, ರಾಜೇಂದ್ರ, ಕೇಳು. ಪುತ್ರನಾದ ವಿಶ್ವರೂಪನು ದೇವತೆಗಳಿಗೆ ಪುರೋಹಿತನಾಗಿ ಬಂದ ಮೇಲೆ ಶತ್ರು ಜಯಕ್ಕೆ ಉಪಾಯವೇನೆಂದು ಪ್ರಶ್ನೆ ಮಾಡಿದ್ದ ದೇವೇಂದ್ರನಿಗೆ ಈ ನಾರಾಯಣ ಕವಚವೆಂಬ ಮಂತ್ರವನ್ನು ಉಪದೇಶಿಸಿದನು. ಇದನ್ನೇ ನಿನಗೆ ಹೇಳುವೆನು, ಸಾವಧಾನವಾಗಿ ಕೇಳು. ವಿಶ್ವರೂಪನು ಈ ಮಂತ್ರೋಪದೇಶವನ್ನು ಮಾಡುವಾಗ ಇಂದ್ರನನ್ನು ಕುರಿತು, ಇಂದ್ರ, ಮನುಷ್ಯನಿಗೆ ತನ್ನ ದೇಹದಲ್ಲಿಯಾಗಲಿ ಇತರ ಭೂತಗಳಿಂದಾಗಲಿ ದೈವಿಕವಾಗಿಯಾಗಲಿ ಯಾವುದಾದರೂ ವಿಪತ್ತು ಸಂಭವಿಸಿದಾಗ ಶ್ರೀ ಹರಿಧ್ಯಾನವನ್ನು ಮಾಡುತ್ತಾ ಈ ನಾರಾಯಣ ಕವಚವೆಂಬ ಮಂತ್ರವನ್ನು ಜಪಿಸಬೇಕು. ಈ ಮಂತ್ರ ಜಪವನ್ನು ಆರಂಭಿಸುವುದಕ್ಕೆ ಮೊದಲು ಕೈಕಾಲುಗಳನ್ನು ತೊಳೆದು ಆಚಮನವನ್ನು ಮಾಡಿ ಶುಚಿಯಾಗಿ ಬಂದು ಬೆರಳಿಗೆ ದರ್ಭ ಪವಿತ್ರವನ್ನಿಟ್ಟುಕೊಂಡು ಉತ್ತರಾಭಿಮುಖವಾಗಿ ಕುಳ್ಳಿರಬೇಕು ಮತ್ತು ಮೌನ ವ್ರತವನ್ನು ಹಿಡಿದು ಅಷ್ಟಾಕ್ಷರ ಮಂತ್ರದಿಂದಲೂ ದ್ವಾದಶಾಕ್ಷರ ಮಂತ್ರದಿಂದಲೂ ವಿಷ್ಣು ಷಡಕ್ಷರಿ ಎಂಬ ಮಂತ್ರದಿಂದಲೂ ಅಂಗನ್ಯಾಸ ಕರನ್ಯಾಸಗಳನ್ನು ಮಾಡಿದ ಮೇಲೆ ಭಯ ನಿವಾರಣಾರ್ಥವಾಗಿ ಭಗವನ್ಮಯವಾದ ಆ ನಾರಾಯಣ ಕವಚ ಮಂತ್ರವನ್ನು ಜಪಿಸಬೇಕು. ಜಪಕ್ಕೆ ಮೊದಲು ಅಂಗನ್ಯಾಸ ಕರನ್ಯಾಸ ಕ್ರಮಗಳನ್ನು ವಿವರಿಸುವೆನು, ಕೇಳು. ಮೊದಲು ಕಾಲುಗಳು, ಆಮೇಲೆ ಮೊಳಕಾಲುಗಳು, ಅದರ ಮೇಲೆ ತೊಡೆಗಳು, ಹಾಗೆಯೇ ಹೊಟ್ಟೆ, ಹೃದಯ, ಎದೆ, ಮುಖ, ತಲೆ ಎಂಬಿ ಕ್ರಮದಿಂದಾಗಲಿ ಅಥವಾ ತಲೆಯಿಂದ ಆರಂಭಿಸಿ ಪಾದಗಳವರೆಗೆ ವಿಲೋಮವಾಗಿಯಾಗಲಿ ಈ 8 ಅಂಗಗಳಲ್ಲಿಯೂ ಓಂ ನಮೋ ನಾರಾಯಣಾಯ ಎಂಬಿ ಅಷ್ಟಾಕ್ಷರ ಮಂತ್ರದೊಳಗಿನ ಒಂದೊಂದು ಅಕ್ಷರವನ್ನು ಮೊದಲು ಪ್ರಣವಾಕ್ಷರದೊಡನೆಯೂ ಕೊನೆಯಲ್ಲಿ ನಮಃಶಬ್ದದೊಡನೆಯೂ ಸೇರಿಸಿ ವಿನ್ಯಾಸ ಮಾಡಬೇಕು. ಆಮೇಲೆ ಓಂ ನಮೋ ಭಗವತೆ ವಾಸುದೇವಾಯ ಎಂಬಿ ದ್ವಾದಶಾಕ್ಷರಿ ಮಂತ್ರದಿಂದ ಕರನ್ಯಾಸವನ್ನು ಮಾಡಬೇಕು. ಈ ಮಂತ್ರದೊಳಗಿನ 12 ಅಕ್ಷರಗಳನ್ನು ಕ್ರಮವಾಗಿ 2 ಕೈಗಳಲ್ಲಿಯೂ ತೋರು ಬೆರಳಿನಿಂದ ಕಿರುಬೆರಳಿನವರೆಗೆ 4 ಬೆರಳುಗಳು ಮತ್ತು ಹೆಬ್ಬೆರಳುಗಳ 2 ಗೆಣ್ಣುಗಳು ಈ 12 ಸ್ಥಾನಗಳಲ್ಲಿ ನ್ಯಾಸ ಮಾಡಬೇಕು. ಆಮೇಲೆ ಓಂ ವಿಷ್ಣವೇ ನಮಃ ಎಂಬಿ ವಿಷ್ಣು ಷಡಕ್ಷರಿ ಮಂತ್ರದಲ್ಲಿ ಮೊದಲಿಗಿಂದ ಕ್ರಮವಾಗಿ ಓಂಕಾರವನ್ನು ಹೃದಯದಲ್ಲಿಯೂ, ವಿವರ್ಣವನ್ನು ತಲೆಯಲ್ಲಿಯೂ, ಶಕಾರವನ್ನು ಭ್ರೂಮಧ್ಯದಲ್ಲಿಯೂ, ನಕಾರವನ್ನು ಶಿಖೆಯಲ್ಲಿಯೂ, ವೇಕಾರವನ್ನು ಕಣ್ಣುಗಳಲ್ಲಿಯೂ, ನಕಾರವನ್ನು ಎಲ್ಲಾ ಕೀಲುಗಳಲ್ಲಿಯೂ ವಿನ್ಯಾಸ ಮಾಡಿ ಉಳಿದ ಮಕಾರ ವಿಸರ್ಗಗಳಿಗೆ ಎಂಬುದನ್ನು ಸೇರಿಸಿ ಚುಟಿಕೆ ಹಾಕುತ್ತಾ ದಿಗ್ಬಂಧನವನ್ನು ಮಾಡಬೇಕು. ಇವು ಅಸ್ತ್ರವನ್ನುದ್ದೇಶಿಸಿ ಹೇಳತಕ್ಕ ಮಂತ್ರಾಕ್ಷರಗಳು. ಈ ನ್ಯಾಸಗಳಿಂದ ಉಪಾಸಕನು ಮಂತ್ರ ಪುನಶ್ಚರಣೆಗೆ ಯೋಗ್ಯವಾದ ಶುದ್ಧ ದೇಹವುಳ್ಳವನಾಗುವನು. ಈ ಅಂಗನ್ಯಾಸ ಕರನ್ಯಾಸಗಳು ಮುಗಿದ ಮೇಲೆ ಧ್ಯಾನ ಯೋಗ್ಯನಾಗಿಯೂ ಜ್ಞಾನಶಕ್ತಿ, ಬಲ, ಐಶ್ವರ್ಯ, ವೀರ್ಯ, ತೇಜಸ್ಸುಗಳೆಂಬ ಷಡ್ಗುಣಗಳಿಂದ ಪರಿಪೂರ್ಣನಾಗಿಯೂ ಇರುವ ಪರಮಾತ್ಮನನ್ನು ಧ್ಯಾನಿಸುತ್ತಾ ಜ್ಞಾನ, ತೇಜಸ್ಸು, ತಪಸ್ಸು ಮುಂತಾದವುಗಳಿಗೆಲ್ಲ ಆಶ್ರಯವಾದ ನಾರಾಯಣ ಕವಚವೆಂಬ ಈ ಕೆಳಗಿನ ಮಂತ್ರವನ್ನು ಜಪಿಸುವುದಕ್ಕೆ ತೊಡಗಬೇಕು. ನಾರಾಯಣ ಕವಚವೆಂಬ ಮಂತ್ರವು ಗರುತ್ಮಂತನ ಬೆನ್ನ ಮೇಲೆ ಪಾದ ಕಮಲಗಳನ್ನೂರಿ ಕುಳಿತವನಾಗಿಯೂ ಶಂಖ, ಚಕ್ರ, ಗದಾ, ಖಡ್ಗ, ಚರ್ಮ, ಖೇಟಕ, ಧನುಸ್ಸು, ಬಾಣ, ಪಾಶಗಳೆಂಬ ಈ 8 ದಿವ್ಯಾಯುಧಗಳಿಂದ ಒಪ್ಪುತ್ತಿರುವ ಭುಜಗಳುಳ್ಳವನಾಗಿಯೂ ಅಣಿಮಾದಿ ಅಷ್ಟ ಸಿದ್ಧಿಗಳುಳ್ಳವನಾಗಿಯೂ ಸ್ವತಃಸಿದ್ಧವಾಗಿರುವ ಅಪಹತ ಪಾಪಾತ್ಮವೇ ಮೊದಲಾದ ಅಷ್ಟ ಗುಣಗಳುಳ್ಳವನಾಗಿಯೂ ಇರುವ ಸರ್ವೇಶ್ವರನು ನನ್ನನ್ನು ಸರ್ವಾವಸ್ಥೆಗಳಲ್ಲಿಯೂ ರಕ್ಷಿಸುತ್ತಿರಲಿ. ಜಲದಲ್ಲಿರುವ ಮತ್ಸ್ಯಮೂರ್ತಿಯು ಜಲಜಂತುಗಳಿಂದಲೂ ವರುಣ ಪಾಶದಿಂದಲೂ ನನ್ನನ್ನು ರಕ್ಷಿಸಲಿ. ಮಾಯಾ ವಟು ಅಂದರೆ ಕಪಟ ಬ್ರಹ್ಮಚಾರಿಯಾದ ವಾಮನ ಮೂರ್ತಿಯು
ನೆಲದಲ್ಲಿ ನನ್ನನ್ನು ಅಪಾಯಗಳಿಂದ ರಕ್ಷಿಸಲಿ. ಮೂರಡಿಗಳಿಂದ 3 ಲೋಕಗಳನ್ನು ಅಳೆದ ತ್ರಿವಿಕ್ರಮ ಮೂರ್ತಿಯು ಆಕಾಶದಲ್ಲಿ ನನಗೆ ರಕ್ಷಕನಾಗಿರಲಿ. ಯಾವನು ಅಟ್ಟಹಾಸ ಮಾಡುವಾಗ ದಿಕ್ಕುಗಳೆಲ್ಲವೂ ಮೊಳಗುತ್ತಿದ್ದವು. ಅಂತಹ ಅದ್ಭುತ ಶಕ್ತಿಯುಳ್ಳವನಾಗಿಯೂ ರಾಕ್ಷಸ ವೈರಿಯಾಗಿಯೂ ಇರುವ ನೃಸಿಂಹಮೂರ್ತಿಯು ದುರ್ಗಗಳಲ್ಲಿಯೂ ಅರಣ್ಯ ಪ್ರದೇಶಗಳಲ್ಲಿಯೂ ರಣರಂಗಗಳಲ್ಲಿಯೂ ನನಗೆ ರಕ್ಷಕನಾಗಿರಲಿ. ಯಜ್ಞ ಸ್ವರೂಪಿಯಾಗಿಯೂ ಹಿರಣ್ಯಾಕ್ಷ ಸಂಹಾರಿಯಾಗಿಯೂ ತನ್ನ ಕೋರೆ ಹಲ್ಲುಗಳಿಂದ ಪಾತಾಳದಲ್ಲಿ ಹುದುಗಿದ್ದ ಭೂಮಿಯನ್ನು ಉದ್ಧರಿಸಿದವನಾಗಿಯೂ ಇರುವ ವಾರಾಹ ಮೂರ್ತಿಯು ಮಾರ್ಗಗಳಲ್ಲಿ ನನ್ನನ್ನು ರಕ್ಷಿಸಲಿ. ಪರಶುರಾಮ ಮೂರ್ತಿಯು ಪರ್ವತ ಶಿಖರಗಳಲ್ಲಿ ನನ್ನನ್ನು ರಕ್ಷಿಸಲಿ. ಭರತಾಗ್ರಜನಾಗಿಯೂ ಲಕ್ಷ್ಮಣ ಸಹೋದರನಾಗಿಯೂ ಇರುವ ಶ್ರೀ ದಾಶರಥಿ ರಾಮನು ದೇಶಾಂತರಗಳಲ್ಲಿ ನನ್ನನ್ನು ರಕ್ಷಿಸಲಿ. ಶ್ರೀಮನ್ನಾರಾಯಣನು ಅಭಿಚಾರ ಅಂದರೆ ಶೂನ್ಯ ಮೊದಲಾದ ಕ್ರೂರ ಕರ್ಮಗಳಿಂದಲೂ ಬೇರೆ ಎಲ್ಲ ಅಪಾಯಗಳಿಂದಲೂ ನನ್ನನ್ನು ಕಾಪಾಡಲಿ. ನರಾವತಾರವನ್ನೆತ್ತಿದ ಸರ್ವೇಶ್ವರನು ಗರ್ವದಿಂದಲೂ ದತ್ತಾತ್ರೇಯ ಮೂರ್ತಿಯು ಯೋಗ ವಿರೋಧಿಗಳಿಂದಲೂ ನನ್ನನ್ನು ರಕ್ಷಿಸಲಿ. ಯೋಗ ರಹಸ್ಯವನ್ನು ಪ್ರಚಾರಗೊಳಿಸಿದವನಾಗಿಯೂ ಸಿದ್ಧೇಶ್ವರನಾಗಿಯೂ ಪ್ರಾಣಿಗಳಿಗೆ ಜ್ಞಾನ ಪ್ರದಾನವನ್ನು ಮಾಡಿ ಅವರ ಕರ್ಮ ಬಂಧನವನ್ನು ನೀಗಿಸಿದವನಾಗಿಯೂ ಇರುವ ಕಪಿಲ ಮೂರ್ತಿಯು ಕರ್ಮ ಬಂಧದಿಂದ ನನ್ನನ್ನು ಕಾಪಾಡಲಿ. ಸನತ್ಕುಮಾರ ಭಗವಂತನು ಕಾಮದಿಂದ ನನ್ನನ್ನು ಕಾಪಾಡಲಿ. ಮಧುಕೈಟಭರನ್ನು ಕೊಂದ ಹಯಗ್ರೀವ ಮೂರ್ತಿಯು ನಾನು ಆಗಾಗ ದೇವತೆಗಳ ವಿಷಯದಲ್ಲಿ ನಡೆಸಬಹುದಾದ ಅಪರಾಧಗಳನ್ನು ಮನ್ನಿಸಿ ಹೊರಗೆಲ್ಲ ನನ್ನನ್ನು ರಕ್ಷಿಸುತ್ತಿರಲಿ. ಭಗವಂತನನ್ನು ಎಡಬಿಡದೆ ಆರಾಧಿಸತಕ್ಕ ನಾರದ ಮಹರ್ಷಿಯು ಭಗವದಾರಾಧನಕ್ಕೆ ಸಂಭವಿಸಬಹುದಾದ ವಿಘ್ನಗಳಿಂದ ನನ್ನನ್ನು ರಕ್ಷಿಸಲಿ. ಕೂರ್ಮರೂಪಿಯಾದ ಭಗವಂತನು ನನ್ನನ್ನು ಎಲ್ಲ ನರಕಗಳಿಂದಲೂ ತಪ್ಪಿಸಲಿ. ಧನ್ವಂತರಿ ಸ್ವರೂಪಿಯಾದ ಭಗವಂತನು ಪಥ್ಯದಿಂದ ನನ್ನನ್ನು ರಕ್ಷಿಸಲಿ. ವೃಷಭ ರೂಪಿಯಾಗಿ ಜಿತೇಂದ್ರಿಯನಾದ ಭಗವಂತನು ಮಳೆ ಗಾಳಿ ಬಿಸಿಲು ಮುಂತಾದ ದ್ವಂದ್ವ ಭಯದಿಂದ ನನ್ನನ್ನು ಕಾಪಾಡಲಿ. ಯಜ್ಞ ರೂಪಿಯಾದ ಭಗವಂತನು ಲೋಕಾಪವಾದದಿಂದ ನನ್ನನ್ನು ಕಾಪಾಡಲಿ. ಬಲರಾಮ ಮೂರ್ತಿಯು ದುರ್ಜನರ ಕೆಡುಕುಗಳಿಂದಲೂ ಮೃತ್ಯು ಭಯದಿಂದಲೂ ನನ್ನನ್ನು ಕಾಪಾಡಲಿ. ಆದಿಶೇಷ ಸ್ವರೂಪಿಯಾದ ಭಗವಂತನು ಕೋಪ ಸ್ವಭಾವವುಳ್ಳ ಕ್ರೂರ ಸರ್ಪಗಳಿಂದ ನನ್ನನ್ನು ಕಾಪಾಡಲಿ. ವ್ಯಾಸರೂಪಿಯಾದ ಭಗವಂತನು ಅಜ್ಞಾನದಿಂದ ನನ್ನನ್ನು ರಕ್ಷಿಸಲಿ. ಬುದ್ಧ ರೂಪಿಯಾದ ಭಗವಂತನು ಬುದ್ಧಿ ಮೋಹಕ್ಕೆ ಕಾರಣರಾದ ಪಾಷಂಡ ಗಣಗಳಿಂದ ನನ್ನನ್ನು ಕಾಪಾಡಲಿ. ಧರ್ಮ ರಕ್ಷಣೆಗಾಗಿ ಅವತಾರವನ್ನೆತ್ತಿದ ಕಲಿಮೂರ್ತಿಯು ಕಾಲಮಲನೆನಿಸಿದ ಬಲಿದೋಷದಿಂದ ನನ್ನನ್ನು ರಕ್ಷಿಸಲಿ. ಕೇಶವ ಮೂರ್ತಿಯು ಗದಾಪಾಣಿಯಾಗಿ ಪ್ರಾತಃ ಕಾಲದಲ್ಲಿ ನನ್ನನ್ನು ರಕ್ಷಿಸಲಿ. ವೇಣುಹಸ್ತನಾದ ಗೋವಿಂದನು ಸಂಗಮ ಕಾಲದಲ್ಲಿ ನನ್ನನ್ನು ರಕ್ಷಿಸಲಿ. ಶಕ್ತಿಧರನಾದ ನಾರಾಯಣನು ಪೂರ್ವಾಹ್ನದಲ್ಲಿ ನನ್ನನ್ನು ರಕ್ಷಿಸಲಿ. ವಿಷ್ಣುವು ಚಕ್ರಧಾರಿಯಾಗಿ ಮಧ್ಯಾಹ್ನದಲ್ಲಿ ನನ್ನನ್ನು ರಕ್ಷಿಸಲಿ. ಧನುರ್ಧಾರಿಯಾಗಿ ತೇಜಸ್ಸಿನಿಂದ ಜ್ವಲಿಸುತ್ತಿರುವ ಮಾಧವನು ಅಪರಾಹ್ನದಲ್ಲಿ ನನ್ನನ್ನು ರಕ್ಷಿಸಲಿ. ಯೋಗಿಗಳಲ್ಲಿಯೂ ಜೀವಾತ್ಮರ ಹೃದಯದಲ್ಲಿಯೂ ಕ್ಷೀರಾಬ್ಧಿಯಲ್ಲಿಯೂ ನೆಲೆಗೊಂಡ ಮಾಧವನು ಸಾಯಂಕಾಲದಲ್ಲಿ ನನ್ನನ್ನು ರಕ್ಷಿಸಲಿ. ಋಷಿಕೇಶನು ಪ್ರದೋಷ ಕಾಲದಲ್ಲಿ ನನ್ನನ್ನು ರಕ್ಷಿಸಲಿ. ಪ್ರದೋಷದಿಂದ ಆಚೆಗೆ ಅರ್ಧರಾತ್ರಿಯವರೆಗಿನ ಕಾಲದಲ್ಲಿಯೂ ನಡು ರಾತ್ರಿಯಲ್ಲಿಯೂ ಅಸಹಾಯ ಶೂರನಾದ ಪದ್ಮನಾಭನು ನನ್ನನ್ನು ರಕ್ಷಿಸಲಿ. ಶ್ರೀವತ್ಸ ಚಿಹ್ನವುಳ್ಳ ಶ್ರೀಧರನು ಅಪರ ರಾತ್ರಿಯಲ್ಲಿ ನನ್ನನ್ನು ಕಾಪಾಡಲಿ. ದಾರಿಯಾದ ಜನಾರ್ದನನು ಉಷಃಕಾಲದಲ್ಲಿ ನನ್ನನ್ನು ಕಾಪಾಡಲಿ. ದಾಮೋದರನು ಸಂಧ್ಯಾ ಕಾಲಗಳಲ್ಲಿ ನನ್ನನ್ನು ಕಾಪಾಡಲಿ. ಕಾಲಸ್ವರೂಪಿಯಾದ ಸರ್ವೇಶ್ವರನು ಬೆಳಗಿನ ಜಾವದಲ್ಲಿ ನನ್ನನ್ನು ರಕ್ಷಿಸಲಿ. ಭಗವಂತನ ಹಸ್ತದಿಂದ ಪ್ರೇರಿತವಾಗಿ ಸಮಸ್ತ ಲೋಕವನ್ನು ಸುತ್ತುತ್ತಾ ಪ್ರಳಯ ಕಾಲದ ಸಿಡಿಲಿನಂತೆ ತೀಕ್ಷ್ಣವಾದ ಹಲ್ಲುಗಳುಳ್ಳ ಯಾವ ಸುದರ್ಶನ ಚಕ್ರವು ವಾಯು ಪ್ರೇರಿತವಾದ ಅಗ್ನಿಯು ಒಣಗಿದ ಪೊದೆಯನ್ನು ಸುಡುವಂತೆ ಶತ್ರು ಸೈನ್ಯವನ್ನು ದಹಿಸಿ ನಿರ್ಮೂಲ ಮಾಡುತ್ತಿರುವುದು, ಆ ಚಕ್ರಾಯುಧವು ನಮ್ಮನ್ನು ರಕ್ಷಿಸಲಿ. ಸಿಡಿಲಿನಂತೆ ಅಗ್ನಿ ಕಣಗಳನ್ನೆರಚುತ್ತಿರುವ ಓ ಗದಾಯುಧವೇ, ಭಗವಂತನಿಗೆ ಅತ್ಯಂತ ಪ್ರಿಯವಾದ ಆಯುಧವೆನಿಸಿಕೊಂಡಿರುವ ನೀನು ನಿನ್ನ ಪಾದಾಶ್ರಿತನಾದ ನನಗೆ ಉಪದ್ರವಕಾರಿಗಳಾದ ಕೂಷ್ಮಾಂಡ, ವೈನಾಯಕ, ಯಕ್ಷ, ರಾಕ್ಷಸ, ಭೂತ ಗ್ರಹಾದಿಗಳೆಲ್ಲವನ್ನು ಇತರ ಶತ್ರುಗಳನ್ನು ನಿರ್ಮೂಲ ಮಾಡು. ಅವರ ರಕ್ತವನ್ನು ಹಿಂಡು. ಪಾಂಚಜನ್ಯವೆಂಬ ಓ ಶಂಖರಾಜ, ಸಾಕ್ಷಾತ್ ಭಗವಂತನ ಮುಖದ ಗಾಳಿಯಿಂದ ಪೂರಿತನಾಗಿ
ಭಯಂಕರ ಧ್ವನಿಯಿಂದಲೇ ಶತ್ರುಗಳ ಹೃದಯವನ್ನು ನಡುಗಿಸತಕ್ಕ ನೀನು ಯಾತುಧಾನರು, ಕುಮಥರು, ಮಾತೃಗಣಗಳು, ಭೂತ ಪ್ರೇತ ಪಿಶಾಚಗಳು ಮುಂತಾಗಿ ಭಯಂಕರ ದೃಷ್ಟಿಯುಳ್ಳ ಗ್ರಹಗಳೆಲ್ಲವನ್ನು ಓಡಿಸು. ತೀಕ್ಷ್ಣ ಧಾರೆಯುಳ್ಳ ಓ ಖಡ್ಗಾಯುಧವೇ, ನೀನು ಭಗವಂತನಿಂದ ಪ್ರೇರಿತನಾಗಿ ನಮ್ಮ ಶತ್ರುಗಳೆಲ್ಲರನ್ನು ಖಂಡವಾಗಿ ಕತ್ತರಿಸು. ಚಂದ್ರಬಿಂಬದಂತೆ ನೂರಾರು ಕಣ್ಣುಗಳುಳ್ಳ ಓ ಕೇತಕವೇ, ನೀನು ಪಾಪದೃಷ್ಟಿಯುಳ್ಳ ನಮ್ಮ ಶತ್ರುಗಳ ಕಣ್ಣುಗಳನ್ನು ಮರೆಸು. ದುಷ್ಟ ಗ್ರಹಗಳಿಂದಲೂ, ಧೂಮಕೇತುಗಳಿಂದಲೂ, ದುಷ್ಟ ಮನುಷ್ಯರಿಂದಲೂ, ಸಿಂಹಾದಿಗಳಿಂದಲೂ, ಕೋರೆ ಹಲ್ಲುಳ್ಳ ಇತರ ಪ್ರಾಣಿಗಳಿಂದಲೂ, ಭೂತಗಳಿಂದಲೂ ನಮಗುಂಟಾಗತಕ್ಕ ಸಮಸ್ತ ಭಯವು ಆ ಭಗವಂತನ ನಾಮಗಳನ್ನು, ಅವನ ರೂಪಗಳನ್ನು, ಅವನ ದಿವ್ಯಾಯುಧಗಳನ್ನು ಸ್ಮರಿಸುವುದರಿಂದ ಆಯಾ ಕ್ಷಣವೇ ನಿವೃತ್ತಿ ಹೊಂದಲಿ. ನಮ್ಮ ಶ್ರೇಯಸ್ಸಿಗೆ ಪ್ರತಿಬಂಧಕಗಳಾದುವೆಲ್ಲವೂ ನಿರ್ಮೂಲವಾಗಲಿ. ರಥದ ರಥಾಂತರಾದಿ ವೇದಗಳುಳ್ಳ ಸಾಮವೇದದಿಂದ ಸ್ತುತಿಸಲ್ಪಡತಕ್ಕವನಾಗಿಯೂ ಚಂದೋಮಯನಾಗಿಯೂ ಇರುವ ಗರುಡ ದೇವನು ನಿಮ್ಮನ್ನು ನಮ್ಮನ್ನು ಸಮಸ್ತ ಕಷ್ಟಗಳಿಂದಲೂ ತಪ್ಪಿಸಲಿ. ವಿಶ್ವಕ್ಸೇನನು ತನ್ನ ನಾಮಗಳಿಂದ ನಮ್ಮನ್ನು ರಕ್ಷಿಸಲಿ. ಆ ಭಗವಂತನ ಮೂರ್ತಿಗಳು, ಅವನ ನಾಮಗಳು, ಅವನ ವಾಹನಗಳು, ಅವನ ದಿವ್ಯಾಯುಧಗಳು ನಮ್ಮ ಬುದ್ಧಿ, ಇಂದ್ರಿಯಗಳು, ಮನಸ್ಸು, ಪ್ರಾಣಗಳು ಇವನ್ನೆಲ್ಲ ವಿಪತ್ತಿನಿಂದ ರಕ್ಷಿಸಲಿ. ಚೇತನ ಅಚೇತನ ರೂಪವಾದ ಪ್ರಪಂಚವೆಲ್ಲವೂ ಪರಮಾತ್ಮ ಸ್ವರೂಪವೆಂಬ ನಮ್ಮ ದೃಢವಾದ ನಂಬಿಕೆಯು ಸತ್ಯವಾಗಿದ್ದರೆ ಅದರಿಂದ ನಮ್ಮ ಬಾಧೆಗಳೆಲ್ಲವೂ ನೀಗಲಿ. ಪರಮ ಪುರುಷನು ಜಗತ್ತಿಗೆಲ್ಲ ಅಂತರಾತ್ಮನಾಗಿರುವಾಗಲೂ ಪ್ರಾಕೃತಗಳಾದ ಆಯಾ ನಾಮರೂಪಗಳಿಂದ ಉಂಟಾಗುವ ಭೇದವಿಲ್ಲದವನಾಗಿ ಆಗಾಗ ತನ್ನ ಸಂಕಲ್ಪ ಜ್ಞಾನದಿಂದ ತಾನಾಗಿಯೇ ಪ್ರಾಕೃತವಾದ ರಾಮಕೃಷ್ಣಾದಿ ರೂಪಗಳನ್ನು, ಆಯಾ ನಾಮಗಳನ್ನು, ಅದಕ್ಕೆ ತಕ್ಕ ಆಯುಧಗಳನ್ನು, ಆಭರಣಗಳನ್ನು ಧರಿಸುವನು ಎಂಬ ಈ ನಮ್ಮ ನಂಬಿಕೆಯು ಸತ್ಯವಾಗಿದ್ದರೆ ಅವನು ನಮ್ಮ ಕೋರಿಕೆಗಳೆಲ್ಲವನ್ನು ಕೈಗೂಡಿಸಿ ಸರ್ವ ದೇಶ, ಸರ್ವ ಕಾಲ, ಸರ್ವ ಅವಸ್ಥೆಗಳಲ್ಲಿಯೂ ನಮ್ಮನ್ನು ಸಮಸ್ತ ಭೂತಗಳಿಂದಲೂ ಭಯವಿಲ್ಲದಂತೆ ರಕ್ಷಿಸಲಿ. ತನ್ನ ಅಟ್ಟಹಾಸ ಧ್ವನಿಯಿಂದಲೇ ಭಕ್ತರ ಭಯವನ್ನು ನೀಗಿಸತಕ್ಕವನಾಗಿಯೂ ತನ್ನ ತೇಜಸ್ಸಿನಿಂದಲೇ ಸೂರ್ಯಾದಿಗಳಿಗೂ ತೇಜಸ್ಸನ್ನು ಕೊಡತಕ್ಕವನಾಗಿಯೂ ಇರುವ ನಾರಸಿಂಹ ಮೂರ್ತಿಯು ದಿಕ್ಕುಗಳಲ್ಲಿಯೂ ವಿದಿಕ್ಕುಗಳಲ್ಲಿಯೂ ಮೇಲೆಯೂ ಕೆಳಗೂ ಒಳಗೂ ಹೊರಗೂ ಇನ್ನೂ ನಾನಾ ಕಡೆಗಳಲ್ಲಿಯೂ ನಮ್ಮನ್ನು ರಕ್ಷಿಸುತ್ತಿರಲಿ ಎಂದು ವಿಶ್ವರೂಪನು ದೇವೇಂದ್ರನಿಗೆ ನಾರಾಯಣ ಕವಚವೆಂಬ ಈ ಮಂತ್ರವನ್ನು ಉಪದೇಶಿಸಿದ ಮೇಲೆ ಆ ಇಂದ್ರನನ್ನು ಕುರಿತು, ಓ ದೇವೇಂದ್ರ, ಈ ಮಂತ್ರ ಜಪದಿಂದ ನೀನು ಅನಾಯಾಸವಾಗಿ ಅಸುರ ಸೇನೆಗಳನ್ನು ಜಯಿಸಬಹುದು. ಅಷ್ಟೇಕೆ, ಈ ಮಂತ್ರವನ್ನು ಅನುಸಂಧಾನ ಮಾಡತಕ್ಕ ಪುರುಷನು ಮತ್ತೊಬ್ಬರನ್ನು ಕಣ್ಣಿಂದ ನೋಡಿದರೂ ಕಾಲಿಂದ ಮುಟ್ಟಿದರೂ ಅಂಥವರ ಪಾಪಗಳೆಲ್ಲವೂ ನೀಗುವವು. ಈ ಮಂತ್ರವಿದ್ಯೆಯನ್ನು ಧರಿಸಿದ ಪುರುಷನಿಗೆ ರಾಜರಿಂದಾಗಲಿ, ಕಳ್ಳರಿಂದಾಗಲಿ, ವೈರಿಗಳಿಂದಾಗಲಿ, ಕ್ರೂರ ಗ್ರಹಗಳಿಂದಾಗಲಿ ಯಾವುದರಿಂದಲೂ ಯಾವಾಗಲೂ ಎಳ್ಳಷ್ಟಾದರೂ ಭಯವಿರದು. ಹಿಂದೊಮ್ಮೆ ಕೌಶಿಕ ಗೋತ್ರದಲ್ಲಿ ಹುಟ್ಟಿದ ಬ್ರಾಹ್ಮಣನೊಬ್ಬನು ಈ ಮಂತ್ರವನ್ನು ಉಪದೇಶ ಹೊಂದಿ ಇದನ್ನು ಮರೆಯದೆ ಅನುಸಂಧಿಸುತ್ತಿದ್ದು ಕೊನೆಗೆ ಯೋಗಧಾರಣೆಯಿಂದ ಒಂದು ಮರುಭೂಮಿಯಲ್ಲಿ ಶರೀರ ತ್ಯಾಗ ಮಾಡಿಬಿಟ್ಟನು. ಆಮೇಲೆ ಚಿತ್ರರಥನೆಂಬ ಗಂಧರ್ವನೊಬ್ಬನು ತನ್ನ ಸ್ತ್ರೀಯರೊಡನೆ ವಿಮಾನವನ್ನೇರಿ ಬರುತ್ತಾ ಆ ಬ್ರಾಹ್ಮಣನು ಶರೀರವನ್ನು ಬಿಟ್ಟು ಹೋದ ಸ್ಥಳಕ್ಕೆ ನೇರವಾಗಿ ಆಕಾಶದಲ್ಲಿ ಹೋಗುತ್ತಿದ್ದನು. ಹೀಗೆ ದಾಟಿ ಹೋಗುವಾಗ ಆ ವಿಮಾನದ ನೆಳಲು ಆ ಮೃತದೇಹದ ಮೇಲೆ ಬಿದ್ದೊಡನೆ ಆ ಗಂಧರ್ವನು, ಅವನ ಪತ್ನಿಯರು ವಿಮಾನ ಸಹಿತವಾಗಿ ತಲೆ ಕೆಳಗಾಗಿ ಬಿದ್ದು ಬಿಟ್ಟರು. ಆ ಗಂಧರ್ವನು ದುಃಖಿಸುತ್ತಿರುವಾಗ ವಾಲಖಿಲ್ಯನೆಂಬ ಮಹರ್ಷಿಯು ಬಂದು ಆ ಗಂಧರ್ವನಿಗೆ ಕೌಶಿಕನ ಪ್ರಭಾವವನ್ನು, ಅವನಲ್ಲಿದ್ದ ಮಂತ್ರವಿದ್ಯೆಯ ಮಹಿಮೆಯನ್ನು ತಿಳಿಸಿ, ಓ ಗಂಧರ್ವರಾಜ, ನೀನು ಈ ಮಹಾತ್ಮನ ಅಸ್ಥಿಯನ್ನು ತೆಗೆದುಕೊಂಡು ಹೋಗಿ ಒಂದು ಪುಣ್ಯ ನದಿಯಲ್ಲಿಡು, ಇದರಿಂದ ನಿನಗೆ ಕ್ಷೇಮವುಂಟು ಎಂದನು. ಅದರಂತೆ ಗಂಧರ್ವನು ಆ ಅಸ್ಥಿಗಳನ್ನು ಸರಸ್ವತಿ ನದಿಯಲ್ಲಿಟ್ಟು ಸ್ನಾನ ಮಾಡಿ ಸುಖದಿಂದ ತನ್ನ ಲೋಕಕ್ಕೆ ಹೋದನು. ದೇವೇಂದ್ರ, ಇದರಿಂದ ಆ ಮಂತ್ರದ ಪ್ರಭಾವವೆಷ್ಟೆಂಬುದು ವ್ಯಕ್ತವಾಗುವುದು. ಭಯ ಕಾಲಗಳಲ್ಲಿ ಯಾವನು ಈ ಮಂತ್ರವನ್ನು ಕೇಳುವನು ಅಥವಾ ಧ್ಯಾನ ಮಾಡುವನು ಅವನು ಎಲ್ಲ ಭಯದಿಂದಲೂ ಬಿಡಲ್ಪಡುವನು, ಕ್ರೂರ ಭೂತಗಳ ಕಣ್ಣಿಗೆ ಬೀಳಲಾರನು ಎಂದನು. ರಾಜೇಂದ್ರ, ದೇವೇಂದ್ರನು ವಿಶ್ವರೂಪನಿಂದ ಈ ಮಂತ್ರವನ್ನು ಉಪದೇಶ ಹೊಂದಿದ ಮೇಲೆ ದಾನವರನ್ನು ಜಯಿಸಿ ತ್ರೈಲೋಕ್ಯಾಧಿಪತ್ಯವನ್ನು ಹೊಂದಿ ಸುಖದಿಂದಿದ್ದನು.
ಇಲ್ಲಿಗೆ 8ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.